ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಪಾಲಿಟಿಕ್ಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆ ನಡೆಸಲಿದ್ದು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಜೊತೆಗೆ ಮೊದಲಿಗೆ 1-to-1 ಮೀಟಿಂಗ್ ನಡೆಸಲಿರುವಂತಹ ಹೈಕಮಾಂಡ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಉಭಯ ನಾಯಕರ ಬಳಿ ಪವರ್ ಪಾಲಿಟಿಕ್ಸ್ ಬಗ್ಗೆ ವಿವರವಾಗಿ ಚರ್ಚೆ ನಡೆಯಲಿದ್ದು ಕರ್ನಾಟಕ ಪವರ್ ಪಾಲಿಟಿಕ್ಸ್ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸಿಎಂ ಡೆಲ್ಲಿ ಪ್ರವಾಸ ಹಿನ್ನೆಲೆಯಲ್ಲಿ ಹಿರಿಯ ಸಚಿವರಾದ ಎಂಬಿ ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಸಚಿವ ಎಚ್ಸಿ ಮಹಾದೇವಪ್ಪ ಹಾಗೂ ಜಾರ್ಜ್ ಸೇರಿದಂತೆ ಹಲವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಇನ್ನು ಸಚಿವ ಸಂಪುಟ ಪುನರಚನೆ ಸಿಎಂ ತಯಾರಿ ನಡೆಸಿದ್ದು ಸಂಪುಟದಿಂದ ಕೈ ಬಿಡುವಂತಹ ಸಚಿವರುಗಳು ಹಾಗೂ ಸಂಪುಟಕ್ಕೆ ಹೊಸದಾಗಿ ಸೇರಿಸಿಕೊಳ್ಳೋ ಶಾಸಕರ ಪಟ್ಟಿ ರೆಡಿಯಾಗಿದ್ದು ಆ ಪಟ್ಟಿಯೊಂದಿಗೆ ಸಿಎಂ ದೆಹಲಿಗೆ ತೆರಳಿದ್ದಾರೆ. ಸಚಿವರ ಟೀಮ್ ಜೊತೆ ಸಿಎಂ ಹೋಗಿರೋದು ಕುತೂಹಲವನ್ನು ಮೂಡಿಸಿದೆ. ರಾಜ್ಯದಲ್ಲಿ ನಾಯಕತ್ವದ ಬಿಕ್ಕಟ್ಟು ಹಾಗೂ ಕೈ ನಾಯಕರು ದೆಹಲಿಗೆ ಪಯಣ ಬೆಳೆಸಿರುವ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿನ ಗೊಂದಲಗಳ ಬಗ್ಗೆ ಚರ್ಚೆ ಇವತ್ತೇ ಆಗುತ್ತೆ. ನಾಯಕತ್ವ ಬಿಕ್ಕಟ್ಟು, ಸಂಪುಟದ ವಿಷಯ, ಪಕ್ಷದ ವಿಷಯ ಎಲ್ಲ ಚರ್ಚೆ ಆಗುತ್ತೆ. ಹೈಕಮಾಂಡ್ ಯಾವ ವಿಷಯ ಮೊದಲು ಚರ್ಚೆ ಮಾಡುತ್ತೋ ಗೊತ್ತಿಲ್ಲ. ಒಂದೇ ಸಭೆನಾ, ಸರಣಿ ಸಭೆನಾ ಅಂತಾನೂ ಗೊತ್ತಿಲ್ಲ. ಆದರೆ ಗೊಂದಲ ನಿವಾರಣೆ ಆಗೋದಂತೂ ಗ್ಯಾರಂಟಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಭಾಳ ದಿನದಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡ್ರಿ ಏನು ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ಕಾದು ನೋಡೋಣ ಅಷ್ಟೇ. ಇಷ್ಟು ಅರ್ಲಿ ಹೇಳೋದು ಎಲ್ಲ ಚರ್ಚೆ ಆಗ್ಬೋದು. ಎಲ್ಲನೂ ಯಾಕಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟರು ಎಲ್ಲನೂ ಚರ್ಚೆ ಆಗ್ಬಾರ್ದು. ಪ್ರಾರಂಭ ಆಗಿ ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಏನಾಗ್ತೈತಿ, ಯಾವ ಫಸ್ಟ್ ಅಜೆಂಡಾ ಏನಿದೆ ಗೊತ್ತಿಲ್ಲ. ಅದ್ರ ಮೇಲೆ ಎಲ್ಲ ಅವಲಂಬನೆ ಡಿಪೆಂಡು. ನಾ ಈಗ ಹೇಳಿಕ್ಕೆ ಆಗೋಲ್ಲ. ನಾವೇನು ಸಪ್ರೇಟ್ ಏನಿಲ್ಲ. ಏನು ಪ್ರಾರಂಭ ಆಗ್ತದೆ ವಿಷಯಗಳು, ಅದ್ರ ಮೇಲೆ ಮುಂದಿನೆಲ್ಲ ಅವಲಂಬನೆ. ಮೀಟಿಂಗ್ ಆಗ್ತೈತೆ, ಮತ್ತೆ ಸೀರೀಸ್ ಆಫ್ ಮೀಟಿಂಗ್ ಆಗ್ತೈತೆ, ಗೊತ್ತಿಲ್ಲ. ಪ್ರಾರಂಭ ಅಂತ ಆಗ್ತದೆ, ಅದೊಂದೇ ಅಷ್ಟೇ ಸಂತೋಷಕರ ಸಂಗತಿ ಅಷ್ಟೇ. ಗೊಂದಲಕ್ಕೆ ತೆರೆಗಳಿಗೆ ಪ್ರಾರಂಭ ಆಗಿದ್ದು ಒಂದು ಸಂತೋಷ ಅಷ್ಟೇ. ಗೊತ್ತಿಲ್ಲ, ಒಟ್ಟಿಗೆ ಕರೀತಾರ, ಪ್ರತ್ಯೇಕ ಕರೀತಾರ, ಗೊತ್ತಿಲ್ಲ. ಇಬ್ಬರು ನಾಯಕರು ಬರ್ತಾರೆ ಒಟ್ಟಿಗೆ, ಅದು ನೋಡೋಣ ಅಷ್ಟೇ. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಸಿಎಂ ಡಿಸಿಎಂ ನಡುವೆ ನಾಯಕತ್ವ ಬಿಕ್ಕಟ್ಟು ಎದುರಾಗಿದ್ದು ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನೋ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಕಿತ್ತಾಟ ಏನಾದರೂ ಬಗೆಹರಿಯದೇ ಇದ್ರೆ ಮೂರನೆಯವರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಸದ್ಯಕ್ಕೆ ದಲಿತ ಸಿಎಂ ಕೋಟಾದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಲಾಬಿ ಮಾಡ್ತಾ ಇದ್ದಾರೆ. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬಳಿ ಸಿಎಂ ಆಸೆ ಬಿಚ್ಚಿಡೋಕೆ ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳಿಗೆ ಸಚಿವ ಸ್ಥಾನದ ಆಸೆ ಚಿಗುರೊಡ್ತಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಹೈಕಮಾಂಡ್ ಭೇಟಿಗೆ ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ. ಇದೀಗ ಕೆಲ ನಾಯಕರು ದೆಹಲಿಗೆ ತಲುಪಿದ್ದು ಇಂದು ಕೂಡ ಕೆಲ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಗೆ ಹೋಗಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಒತ್ತಡವನ್ನು ಹೇರಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ಸ್ ಇವತ್ತು 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ. ಈಗಾಗಲೇ ಸೆಷನ್ಸ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗಳ ನಿಯೋಜನೆ ಬದಲಾಗಿದ್ದು ದರ್ಶನ್ ಪ್ರಕರಣ 59ನೇ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗಲಿದೆ. ಈಗಾಗಲೇ ಪ್ರಕರಣದ ವಿಚಾರಣೆಯನ್ನು ಪ್ರತಿದಿನ ನಡೆಸೋಕೆ ಸುಪ್ರೀಂ ನಿರ್ದೇಶನ ಕೊಟ್ಟಿದೆ. ಇವತ್ತು ಸೆಷನ್ಸ್ ಕೋರ್ಟ್ ಇದರ ಬಗ್ಗೆ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಜೂನ್ 1ನೇ ತಾರೀಕಿಂದ ಹೊಸ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು ವಾರದಲ್ಲಿ 2 ದಿನ ಅಥವಾ 4 ದಿನ ವಿಚಾರಣೆ ನಡೆಸೋ ಅಧಿಕೃತ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಇಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ್ದು ಎಂಬ ನಿರ್ಣಯ ಮಂಡಿಸಬೇಕು ಅಂತ ಆಗ್ರಹಿಸಲಾಗಿದೆ. ಕಳೆದ ಅನೇಕ ದಿನಗಳಿಂದ ಬೆಳಗಾವಿಯಲ್ಲಿ ಕನ್ನಡ ಸಂಘಟನೆಗಳು ಒತ್ತಾಯ ಮಾಡಿದ್ದವು. ಆದರೆ ಪಾಲಿಕೆಯಲ್ಲಿ ಅಧಿಕಾರದಲ್ಲಿ ಇರುವಂತಹ ಬಿಜೆಪಿಗೆ ಬಿಸಿ ಮುಟ್ಟಿಸಲಿವೆ. ಮೇ 29ರವರೆಗೆ ರಾಜ್ಯದಲ್ಲಿ ಮಳೆ ಅಲರ್ಟ್ ಕೊಡಲಾಗಿದೆ. ಇವತ್ತು 25 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೇ 27ರಂದು 5 ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಉಳಿದ 24 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದ್ದು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಂಡ್ಯದಲ್ಲಿ ಧಾರಾಕಾರ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೆಆರ್ಪೇಟೆ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಚನ್ನರಾಯಪಟ್ಟಣ ಮೈಸೂರು ಹೆದ್ದಾರಿಯಲ್ಲಿ ಮರಗಳು ಧರೆಗುರುಳಿವೆ. ರಸ್ತೆಗೆ ಮರ ಬಿದ್ದ ಹಿನ್ನೆಲೆ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಬಳಿಕ ಮರ ತಿರುವು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಅವಾಂತರಗಳಾಗಿದೆ.
ವೃತ್ತಾಕಾರದ ಮರ ರೋಡಿ ಬಿದ್ದು ಕೇರ್ಪೇಟೆ ಮೈಸೂರು ರಸ್ತೆ ಜಖಮ್ ಆಗಿದೆ. ಮಳೆ ಅವಾಂತರ ರೋಡಿ ಅವಾಂತರಗಳಾಗಿದೆ. ಕೇರ್ಪೇಟೆ ರದ್ದುಗೊಂಡಿದೆ. ಹೆದ್ದಾರಿನಲ್ಲಿ ಮರ. ಚಿಕ್ಕಬಳ್ಳಾಪುರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರ್ತಿದ್ದಾನೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮತ್ತು ಚನ್ನಕಾಯಲಪಲ್ಲಿ ಮಾರ್ಗ ಮಧ್ಯೆ ಗಾಳಿ ಮಳೆಗೆ ಬೃಹತ್ ಹುಣಸೆ ಮರ ಬಿದ್ದಿದ್ದು 1 ಗಂಟೆ ಸಂಚಾರ ಸ್ಥಗಿತವಾಗಿತ್ತು. ನಂತರ ಸ್ಥಳೀಯರು ಜೆಸಿಬಿ ಮೂಲಕ ಮರವನ್ನು ತೆರವು ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಮೂರಿನಕಟ್ಟೆ ಧ್ವಂಸ ಪ್ರಕರಣ ಸಂಬಂಧ ಗಲಭೆಕೋರರ ಮೇಲೆ ಪ್ರಕರಣ ದಾಖಲಾಗಿದೆ. ಗಲಭೆಯಲ್ಲಿ ಪಾತ್ರವಹಿಸಿದ್ದ 30ಕ್ಕೂ ಹೆಚ್ಚು ಹಿಂದೂ ಹಾಗೂ 70ಕ್ಕೂ ಹೆಚ್ಚು ಮುಸ್ಲಿಮರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ತಂಡ ಕಟ್ಟಿ ಗಲಭೆ ನಡೆಸಿದ ಹಿನ್ನೆಲೆಯಲ್ಲಿ ಭಟ್ಕಳದ ಮಾಜಿ ಶಾಸಕ ಸುನಿಲ್ ನಾಯ್ಕ್, ಹಿಂದೂ ಕಾರ್ಯಕರ್ತರ ಮೇಲೆ ಹಾಗೂ ಅಶಾಂತಿ ಸೃಷ್ಟಿ ಹಿನ್ನೆಲೆ ಮುಸ್ಲಿಮರ ಮೇಲೆ ಪ್ರಕರಣ ದಾಖಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂದು ಕೂಡ ನಿಷೇಧಾಜ್ಞೆ ಮುಂದುವರೆದಿದೆ. ಚಾಮರಾಜನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಯಿತು. ಈ ಪರೇಡ್ನಲ್ಲಿ 250ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಭಾಗವಹಿಸಿದರು. ಸಾರ್ವಜನಿಕರ ಶಾಂತಿ ನೆಮ್ಮದಿಗೆ ಭಂಗ ತರುವ ಕೃತ್ಯಗಳಲ್ಲಿ ಭಾಗವಹಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜ್ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸೈಬರ್ ವಂಚಕರ ಹಾವಳಿ ದಿನೇ ದಿನೇ ಹೆಚ್ಚಾಗಿದೆ. ವೃದ್ಧರು, ಉದ್ಯಮಿಗಳು ಯಾರನ್ನೂ ಬಿಡ್ತಾ ಇಲ್ಲ. ಸೈಬರ್ ವಂಚಕರ ಅಟ್ಟಹಾಸಕ್ಕೆ ಗಣ್ಯ ವ್ಯಕ್ತಿಗಳು ಕೂಡ ಬಲಿಪಶುಗಳಾಗ್ತಾ ಇದ್ದಾರೆ. ಇದೀಗ ಪದ್ಮಶ್ರೀ ಪುರಸ್ಕೃತ ವಿಜೇತ ಕೆವೈ ವೆಂಕಟೇಶ್ ಸೈಬರ್ ವಂಚಕರ ಕಾಟಕ್ಕೆ ಬೇಸತ್ತು ಮಲ್ಲೇಶ್ವರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪ್ಯಾರಾ ಅಥ್ಲೀಟ್ ವಿಭಾಗದಲ್ಲಿ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಕೆವೈ ವೆಂಕಟೇಶ್ ಭಾಜನರಾಗಿದ್ದರು. ಇವರಿಗೆ ಬ್ಯಾಂಕ್ ಹೆಸರಲ್ಲಿ ನಿರಂತರ ಮೆಸೇಜ್ ಹಾಗೂ OTP ಬರ್ತಿತ್ತು. ಕೂಡಲೇ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಸಿಬ್ಬಂದಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಮನೆಗೆ ಬಂದು ಚೆಕ್ ಮಾಡಿದಾಗ ಬ್ಯಾಂಕ್ ಖಾತೆಯಿಂದ 90,000 ಹಣ ಗಾಯಬಾಗಿರೋದು ಗೊತ್ತಾಗಿದೆ. ಹೀಗಾಗಿ ಠಾಣೆಗೆ ದೂರು ಕೊಡಲಾಗಿದ್ದು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. 74 ವರ್ಷದ ಅಜ್ಜಿಗೆ ಸೈಬರ್ ವಂಚನೆ ಮಾಡಿರುವಂತಹ ಪ್ರಕರಣದ ವಿಚಾರದ ಮೇಲೆ ಇನ್ನಷ್ಟು ಆಘಾತಕಾರಿ ಮಾಹಿತಿ ಹೊರಬೀಳ್ತಾನೆ ಇದೆ. ಬಂಧಿತರು ಇನ್ನು ಹಲವು ಸೈಬರ್ ವಂಚನೆ ಕೇಸ್ನಲ್ಲಿ ಭಾಗಿಯಾಗಿರುವುದು ಈ ವೇಳೆ ಗೊತ್ತಾಗಿದೆ. ಬೆಳಗಾವಿಯಲ್ಲಿ ನಡೆದಿದ್ದ 15 ಕೋಟಿ ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಫಲಾಕ್ ಹಾಗೂ ನರೇಂದ್ರ ಪಟೇಲ್ ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದು ಗೊತ್ತಾಗಿದೆ. ಆರೋಪಿಗಳನ್ನು ವಶಕ್ಕೆ ಪಡೆಯೋಕೆ ಬೆಂಗಳೂರು ಸೈಬರ್ ಪೊಲೀಸರು ಮುಂದಾಗಿದ್ದಾರೆ. ಹರಿಯಾಣದಲ್ಲಿ ಕಚೇರಿ ಮಾಡಿಕೊಂಡಿದ್ದಂತಹ ಗ್ಯಾಂಗ್ ಕರ್ನಾಟಕದಲ್ಲೂ ತನ್ನ ಜಾಲವನ್ನು ವಿಸ್ತರಿಸಿತ್ತು. ಡಿಜಿಟಲ್ ಅರೆಸ್ಟು ಕ್ರೈಮ್ ವಿಚಾರದಲ್ಲಿ ಯಾವುದರಲ್ಲಿ 24 ಕೋಟಿ ಹಣ ವಂಚನೆಯಾಗಿತ್ತು. ಕೆಲವರಿಗೆ ನಾವು ಫರ್ದರ್ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಡೀಟೇಲ್ಸ್ ಹೀಗೆ: ಎನ್ ಶಿವಜ್ಞಾನಂ ಫ್ರಮ್ ಎರೋಡ್ ತಮಿಳುನಾಡು, 2ನೇ ಎ ಮಲ್ಲಿಕ್ ಫ್ರಮ್ ಮುಂಬೈ, 3ನೇ ಪಾಲಕ್ ಭಾಯ್ ಪಟೇಲ್ ಫ್ರಮ್ ಅಹಮದಾಬಾದ್ ಗುಜರಾತ್, 4ನೇ ಅಮಿತ್ ನರೇಂದ್ರ ಪಟೇಲ್ ಫ್ರಮ್ ಅಹಮದಾಬಾದ್ ಗುಜರಾತ್, 5 ಓಂ ಪ್ರಕಾಶ್ ರಾಜ್ಪುತ್ ನ್ಯೂ ಡೆಲ್ಲಿಯಿಂದ, 6 ಗೌರವ್ ಕುಮಾರ್ ಬಿಹಾರಿಂದ. ಈ 6 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಅವರಿಗೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಈಗ ಇವರಲ್ಲಿ ಅಕ್ಯೂಸ್ಡ್ ಯಾರು ಪಾಲಕ್ ಭಾಯ್ ಪಟೇಲ್ ಮತ್ತು ಅಮಿತ್ ನರೇಂದ್ರ ಪಟೇಲ್ ಅಂತ ಇಬ್ಬರು ಗುಜರಾತಿಂದ, ಅಹಮದಾಬಾದಿಂದ, ಆರ್ ರಿಪೋರ್ಟೆಡ್ಲಿ ಕನೆಕ್ಟೆಡ್ ಟು ಅನದರ್ ಡಿಜಿಟಲ್ ಅರೆಸ್ಟ್ ಕೇಸ್ ಆಫ್ ಬೆಳಗಾವಿ. ಇರೋದು ಅರ್ಲಿಯ ದಿಸ್ ಫೆಬ್ರವರಿಯಲ್ಲಿ ಆಗಿತ್ತು. ಅದರಲ್ಲಿ 15 crores ಹಣ ಹೋಗಿತ್ತು ವಿಕ್ಟಿಮ್ದು. ಅದರಲ್ಲಿ ಅವರು ಸಂತೃಪ್ತ ಇದ್ದಾರೆ. ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರದ್ದು ಬಾಡಿ ವಾರಂಟ್ ತಗೊಂಡು ಅವರಿಗೆ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಬೆಳಗಾಂ CCPSನವರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಒಂದೇ ಗ್ರಾಮದ 2 ಮನೆಗಳಲ್ಲಿ ಕಳ್ಳತನ ಆಗಿದೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಬೈರಕ್ಕೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಮಂಜಮ್ಮ ಅನ್ನುವವರು ಕೆಲಸಕ್ಕೆ ತೆರಳಿದ್ದ ವೇಳೆ ಮನೆ ಬೀಗ ಒಡೆದು ಮನೆಯಲ್ಲಿ 25 ಗ್ರಾಂ ಚಿನ್ನ, 10,000 ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಅದೇ ಗ್ರಾಮದ ರಮಾದೇವಿ ಅನ್ನುವವರ ಮನೆಗೂ ನುಗ್ಗಿ 10 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಈ ಬಗ್ಗೆ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಚಾಲನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಬಿಡನಾಳದಲ್ಲಿ ಹೆಚ್ಚುವರಿ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಅಂತರವಳ್ಳಿ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಮಾಜಿ ಉಪಾಧ್ಯಕ್ಷರಾದ ಮೋಹನ್ ಅಸುಂಡಿ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯವಾಗಿ ನಮ್ಮ ಭಾಗದ ಕ್ಷೇತ್ರ ರೈತರಿಗೆ ಯಾವುದೂ ಕೂಡ ಅನಾನುಕೂಲ ಆಗಬಾರ್ದು. ನಿಮ್ಗೆ ಏನಾಗ್ಬಿಟ್ಟೈತಿ, ಜೆ ಡಿ ಅವರಿಂದ ಹಿಡಿದು ಎ ಡಿ ಅವರಿಂದ ಹಿಡಿದು ಎಲ್ಲರೂ ಏನಾದರೂ ಆದ ತಕ್ಷಣ ಕುಂದಗೋಳು ನವಲಗುಂದು ಆ ಭಾಗದ ಜನರಿಗೆ ಸಫಿಷಿಯೆಂಟ್ ಏನು ಬೇಕು ಅವ್ರಿಗೆಲ್ಲನೂ ಕೊಡೋದು. ಇಲ್ಲಿ ಬಂದಾಗ ಭಾಳ ನಮಗೆ ಸ್ವಲ್ಪ ತೊಂದರೆ ಇದೆ, ಯಾಕಂದ್ರೆ ನಾವು ಭಾಳ ನಿಮ್ಮ ರಿವ್ಯೂ ಮಾಡೋಂಗಿಲ್ಲ, ಭಾಳ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಆಗ್ತಾಯಿದೆ. ರೈಲ್ವೆ ಇಲಾಖೆ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಅಂತ ಆರೋಪಿಸಿ ಕರವೇ ಕಾರ್ಯಕರ್ತರು ಹಾವೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸಂಸದ ಬಸವರಾಜ ಬೊಮ್ಮಾಯಿ ಕಚೇರಿ ಮುತ್ತಿಗೆಗೆ ಕರವೇ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಬಳಿಕ ವಿವಿಧ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡುವಂತೆ ಮತ್ತು ದ್ವಿಭಾಷಾ ನೀತಿ ಜಾರಿ ಮಾಡಿ ಕನ್ನಡಿಗರಿಗೆ ಉದ್ಯೋಗ ಮತ್ತು ಮುಂಬಡ್ತಿ ನೀಡುವಂತೆ ಆಗ್ರಹಿಸಿದ್ದಾರೆ. ಪುತ್ತೂರಲ್ಲಿ ಹಕ್ಕುಪತ್ರ ನೀಡೋಕೆ ವಿಳಂಬ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡಿತು. ಪ್ರತಿಭಟನೆ ವೇಳೆ ಶಾಸಕ ಅಶೋಕ್ ಕುಮಾರ್ ರೈ ಬಗ್ಗೆ ಬಿಜೆಪಿ ಮುಖಂಡರೊಬ್ಬರು ವೈಯಕ್ತಿಕ ಟೀಕೆ ಮಾಡಿದ್ರು. ಇದೇ ವಿಚಾರವಾಗಿ ಶಾಸಕ ಅಶೋಕ್ ಕುಮಾರ್ ರೈ ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ವೈಯಕ್ತಿಕವಾಗಿ ಮಾತನಾಡುವುದು ಸರಿಯಾದ ಕ್ರಮ ಅಲ್ಲ. ವೈಯಕ್ತಿಕ ಟೀಕೆ ಮಾಡೋಕೆ ನನಗೂ ಗೊತ್ತಿದೆ. ನಾನು ಜನಪ್ರತಿನಿಧಿಯಾಗಿ ಆ ರೀತಿ ಟೀಕೆ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅವರ ಹೆಸರನ್ನ ಯಾಕೆ ಹೇಳುವುದಿಲ್ಲ ಅಂತಂದರೆ ಅವರಿಗೆ ಗೌರವಕ್ಕೆ ತೊಂದರೆ ಆಗ್ಬಾರ್ದು. ಇವರು ಗೌರವ ಇದ್ದರೆ ಇವರು ಅವ್ರದ್ದನ್ನು ಮಾಡಿಕೊಡಬೇಕಿತ್ತು. ಇವರೊಬ್ಬ ಶಾಸಕನಾಗಿದ್ದವರಲ್ವ, ಇವರ ಪಕ್ಷ ಇಲ್ಲಿ ಇತ್ತಲ್ಲ, ಅವರ ಪಕ್ಷದವರನ್ನೇ ಇವರು ಮಾಡಿದವರು. ಬೇರೆ ಅವ್ರದ್ದು ಯಾರ್ದು ಮಾಡ್ತಾರೆ? ಇವರು ಯಾರ್ದು ಮಾಡಿದ್ದಾರೆ? ಲಿಸ್ಟ್ ಕೊಡಬೇಕಾ? ಅವರು ಬಂದರೆ ನಾನು ಲಿಸ್ಟ್ ಕೊಡ್ತೀನಿ, ನಾನು ಯಾರ್ದೆಲ್ಲ ಮಾಡಿದ್ದೀನಂತ. ಬಿ ಜೆ ಪಿ ಅವ್ರದ್ದು ಬಾಕಿ ಜನರಲ್ ಪಬ್ಲಿಕ್ ಎಲ್ಲರದ್ದು ಮಾಡ್ತೀನಿ. ಪಕ್ಷದ ಹುದ್ದೆಯಲ್ಲಿ ಇದ್ದವ್ರದ್ದು ಯಾರ್ದೆಲ್ಲ ಮಾಡ್ತೇನೆ ಅಂತ ಬೇಕಿದ್ರೆ ಅವ್ರು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಡಲಿಕ್ಕೆ ರೆಡಿ ಇದೆ. ನಾವು ಹಕ್ಕಪತ್ರ ಅದು ಕೊಡಲಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಅಲ್ಲಿ ಸ್ಟ್ರೈಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾನೂನಾತ್ಮಕವಾಗಿ ಏನೋ ನಾವು ತಪ್ಪು ಮಾಡಿದ್ದು ಹೇಳಿ, ನಾವು ತಪ್ಪು. ಬೀದರ್ ಜಿಲ್ಲೆಯ ರೈತರಿಗೆ ತೈಲ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಮುಂಗಾರು ಹಂಗಾಮಿನ ಬಿತ್ತನೆಗೆ ಭೂಮಿ ಹದಗೊಳಿಸುತ್ತಿರುವಂತಹ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಡೀಸೆಲ್, ಪೆಟ್ರೋಲ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಯಂತ್ರೋಪಕರಣದ ಬಾಡಿಗೆ ದರದಲ್ಲಿ ಭಾರೀ ಏರಿಕೆಯಾಗಿದೆ. ಟ್ರ್ಯಾಕ್ಟರ್ನ ಬಾಡಿಗೆ ದರ ಪ್ರತಿ ಎಕರೆಗೆ 2,500 ರೂಪಾಯಿಯಿಂದ 3,000 ರೂಪಾಯಿಗೆ ಏರಿಕೆಯಾಗಿರುವುದು. ಇದು ಟ್ರ್ಯಾಕ್ಟರ್ನಿಂದ ನೇಗಿಲು, ರೂಟರ್ ಹೊಡೆಯಲು 1-2 ಡಬಲ್ ರೇಟ್ ಹೆಚ್ಚಾಗಿದೆ. ಎತ್ತುಗಳಿಲ್ಲದ ರೈತರಿಗೆ ದರ ಏರಿಕೆಯ ಬಿಸಿ ತಗುಲಿದ್ದು ಬಿತ್ತನೆ ಆರಂಭದಲ್ಲಿ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ತಪ್ಪಲ್ದು ಹೊಡೆಲ್ ಹೊಂಟಾರ. ಯಾವ ಟ್ರ್ಯಾಕ್ಟರ್ದವರು ಈ ರೇಟ್ ಕೊಟ್ಟಿರತ್ತಾರ, ಯಾವ ಟ್ರ್ಯಾಕ್ಟರ್ದವರು ಹೊಡೆಲ್ ಹೊಂಟಾರ. 3,000 ಕೊಟ್ಟು 2,500 ಕೊಟ್ಟು ಎಕರ್ ಕಲತ್ತಾರ. ಅವ್ರಿಗೆ ಭೀ ವರ್ಕಟ್ಗಳಲ್ಲಿ ಹೊಂಟದ. ಎಕರ್ 15 ಲೀಟರ್ ಎಣ್ಣೆ ಕುಡಿತದೆ ಟ್ರ್ಯಾಕ್ಟರು. ಅವ್ರಿಗೆ ಭೀ ಎಲ್ಲಿ ವರ್ಕಟ್ ಬರ್ತದೆ ಸರ್? ಅವ್ರು ಭೀ ಸಾಲ ಮಾಡ್ತಾರಲ್ಲತ್ತಾರ ಟ್ರ್ಯಾಕ್ಟರು. ಹಿಂಗಾಗಿ ಹೊಡೆಲ್ ಹೊಂಟಿದ ನಾವು ಭೀ ರೈತರು ಹೈರಾಣ ಹೊಂಟದ. ಎತ್ಕೊಳ್ರ ಬಟ್ ಯಾರು ಬಲ್ಲೇ ಇಲ್ಲ, ಎತ್ಕೊಳ್ರ ತರಪ್ಲೆ ರೊಕ್ಕನೇ ಇಲ್ಲ. ಯಾವ್ದು ಬೆಳೆ ಹಾಕಿದ್ರೆ ಕೊಲಿ ಯುದ್ಧ ಎಫೆಕ್ಟ್ನಿಂದ ಪೆಟ್ರೋಲ್, ಡೀಸೆಲ್ ಅಭಾವ ತಲೆದೋರ್ತಾ ಇದೆ. ಕೊಪ್ಪಳದ 3 ಪೆಟ್ರೋಲ್ ಬಂಕ್ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಬಿತ್ತನೆ ಸಮಯದಲ್ಲಿ ಹೊಲಗಳಲ್ಲಿ ಟ್ರ್ಯಾಕ್ಟರ್ ಹಾಗೂ ಕೃಷಿ ಯಂತ್ರಗಳಿಗೆ ಅಗತ್ಯವಾದಂತಹ ಡೀಸೆಲ್ ಸಿಗದ ರೈತರು ಬಂಕ್ಗಳ ಮುಂದೆ ಗಂಟೆಗಳ ಕಾಲ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿತ್ತನೆ ಕಾರ್ಯ ವಿಳಂಬವಾದರೆ ರೈತರ ಬೆಳೆ ಮತ್ತು ಆರ್ಥಿಕ ಸ್ಥಿತಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ಸಮರ್ಪಕವಾಗಿ ಡೀಸೆಲ್ ಪೂರೈಕೆ ಮಾಡುವಂತೆ ರೈತರು ಒತ್ತಾಯವನ್ನ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ತೈಲ ಕಂಪನಿ ಅಧಿಕಾರಿಗಳಿಗೆ ವಿಜಯಪುರ ಆನಂದ್ ಕೆ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಮರ್ಪಕವಾಗಿ ಸರಬರಾಜಾಗ್ತಾ ಇದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಚಾಮರಾಜನಗರ ಮಾಸಾಶನಕ್ಕಾಗಿ ವೃದ್ಧರು, ವಿಧವೆಯರು, ಅಂಗವಿಕಲರು ಅಲೆದಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 84,136 ವೃದ್ಧರು, 40,272 ವಿಧವೆಯರು, 20,260 ಅಂಗವಿಕಲರು ಹಾಗೂ 8,772 ಮನಸ್ವಿನಿ ಯೋಜನೆಯ ಫಲಾನುಭವಿಗಳು ಪರದಾಡಿದ್ದಾರೆ. ಸರ್ಕಾರ 3-4 ತಿಂಗಳಿಂದ ಮಾಸಾಶನ ಕೊಟ್ಟಿಲ್ವಂತೆ. ವೃದ್ಧರು, ಅಂಗವಿಕಲರು 3 ತಿಂಗಳಿಂದ ಪೋಸ್ಟ್ ಆಫೀಸ್, ಬ್ಯಾಂಕ್ಗಳಿಗೆ ಅಲಿತಾನೇ ಇದ್ದಾರೆ. ಸರ್ಕಾರವೇ ದುಡ್ಡು ಕೊಡ್ತಾ ಇಲ್ಲ, ನಾವೆಲ್ಲಿಂದ ಕೊಡೋಣ ಅಂತ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಮಾಸಾಶನವನ್ನೇ ನಂಬಿಕೊಂಡಿರುವವರ ಪರಿಸ್ಥಿತಿ ಈಗ ಅಯೋಮಯವಾಗಿದೆ. ಎಲ್ಲಿಗೂ ಹಾಕಾಗಲ್ಲ, ನನ್ನ ಪರಿಸ್ಥಿತಿ ಹೇಗಾಗಲ್ಲ, ಔಷಧಿ ಕೊಟ್ಬಿಡಿ, ಕುಡ್ಕೊಂಡು ಯಾರು ಸೋತೋಯ್ತೀನಿ.
ಮತ್ತೆ ಇನ್ನೇನೋ ಕೊಡ್ತಿದ ಮೇಲೆ ಈಗಲೇ 2 ತಿಂಗ 3 ತಿಂಗ ಆಗದಲ್ಲ ಹೇಳಿ. ಏನು ಕೊಡ್ತಾ ಇಲ್ಲ? ಇದು OFP ಕೊಡ್ತಿಲ್ವಲ್ಲ, ಕಾಣದ್ ನೋಡಿ ಕಂಡ್ಕೊಂಡದ ತಿರ್ಗಾಡಕ್ಕಾಗದ. ನಾವು ಕಾಡ ಯಾರು ಆಸತ್ರ ಈಗ 1500 ಜನಕ್ಕೂ ಜಾಸ್ತಿ ಪೆನ್ಷನ್ದಾರರಿದ್ದಾರೆ. ಅದರಲ್ಲಿ ಸುಮಾರು ಜನರಿಗೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಗ್ರಾಮದಲ್ಲಿ 1 ವರ್ಷದಿಂದ ಮಳೆನೂ ಆಗಿಲ್ಲ. ಜನಜೀವನ ಅದರ ಮೇಲೆ ಅವಲಂಬಿರ್ತಕ್ಕಂಥವರು 3 ಭಾಗ ಜನ ಇದ್ದಾರೆ. ಬೇಸಿಗೆ ಮುಗಿದು ಮಳೆಗಾಲ ಬರ್ತಾ ಇದ್ರೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದಲೂ ನೀರಿನ ಸಮಸ್ಯೆ ಎದುರಾಗಿದೆ. ಇದರಿಂದಾಗಿ ಪ್ರತಿನಿತ್ಯ ಸಮರ್ಪಕ ಕುಡಿಯುವ ನೀರು ಸಿಗದೆ ಗ್ರಾಮದ ಜನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಯುವಕರ ತಂಡ ಥ್ರೆಡ್ ಹಾರ್ಟ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರ ರಚನೆ ಮಾಡಿದ್ದು ಇದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾಗಿದೆ. ವಿನಾಯಕ ಸುತಾರ ನೇತೃತ್ವದ 9 ಸದಸ್ಯರ ತಂಡ 24x21 ಅಡಿ ಗಾತ್ರದ ಕಬ್ಬಿಣದ ಫ್ರೇಮ್ ಮೇಲೆ 40,000 ಮೀಟರ್ ಹತ್ತಿ ದಾರ ಬಳಸಿ ಈ ಬೃಹತ್ ಥ್ರೆಡ್ ಹಾರ್ಟ್ ನಿರ್ಮಿಸಿದ್ದಾರೆ. ಸುಮಾರು 3 ದಿನಗಳ ಕಾಲ ನಿರಂತರವಾಗಿ ನಡೆದ ಕಾರ್ಯದಲ್ಲಿ 210 ಕೆಜಿ ಕಬ್ಬಿಣ, 300 ಸ್ಕ್ರೂಗಳು ಮತ್ತು 48 ಮೀಟರ್ ಬಿಳಿ ಹತ್ತಿ ಬಟ್ಟೆಯನ್ನು ಬಳಸಲಾಗಿದೆ.